ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೇತನ ಬ್ಲಾಗ್ಸ್. ಗೈಸ್, ಇವತ್ತು ಸ್ಯಾಟರ್ಡೆ ಆ್ಯಂಡ್ ಬ್ಲಾಗ್ ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಕಾಲೇಜ್ಗೆಲ್ಲ ಹೋಗಿ ಬಂದು ಆ್ಯಂಡ್ ಮಲಗಿಬಿಟ್ಟಿದೆ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಬ್ಲೌಸಸ್ನ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ. ಸೊ ಅದನ್ನು ಎತ್ಕೊಂಬರ್ಬೇಕು ಆ್ಯಂಡ್ ನಂದು ಓಟ್ಸ್ ಕಾರ್ಲಿಗಿದೆ, ಅದು ತೊಗೊಂಬರ್ಬೇಕು. ಆ್ಯಂಡ್ ಸ್ವಲ್ಪ ಕೆಲಸ ಇದೆ, ಆ ಕೆಲಸನೆಲ್ಲ ಮುಗಿಸ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಆ್ಯಂಡ್ ನಮ್ಮೂರಲ್ಲಿ ಮಂಡೆಯಿಂದ ಜಾತ್ರೆ ನಡೀತಿದೆ. ಸೊ ಮಂಡೇ, ಟ್ಯೂಸ್ಡೇ ಆ್ಯಂಡ್ ವೆಡ್ನೆಸ್ಡೇ 3 days ಜಾತ್ರೆ ಇದೆ. ಆ್ಯಂಡ್ ಇವತ್ತು ನಮ್ಮೂರಲ್ಲಿ ದೇವ್ರು ತಂದಿದ್ದಾರೆ. ಇವತ್ತೆಲ್ಲ 3 days ಆಯಿತು, ಇವತ್ತಿಗೆ 3rd day. ದೇವ್ರು ತೊಗೊಬಂತಾರೆ. ಸೊ ಅದಕ್ಕೆ ಎಡೆ ಎಲ್ಲ ಹಾಕ್ತಿದ್ದಾರೆ ಮಮ್ಮಿ. ಬನ್ನಿ ತೋರಿಸ್ತೀನಿ. ಮಿಕ್ಸ್ ತಗೋ. ಹಾಗಾಗಿ ಇವಾಗ ಓಡಿಸ್ಬೇಕು ಆ್ಯಂಡ್ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕು. ಸೊ ಅದು ತಗೊಂಡು ಹೋಗೋಣ. ಇಲ್ಲೇ ಓಡಿಸಲು ಕಾಣಿಸ್ತಿಲ್ಲ. ಫಸ್ಟು ಉಪ್ಪಿನಕಾಯಿ ತಗ, ಮಿಕ್ಸ್ ತಗ. ನೋಡಿ ಹುಡುಕು. ಗಾಜಿನ ಬಾಟ್ಲು ತಗೋ, ಪ್ಲಾಸ್ಟಿಕ್ ತಗೊಂಬೇಡ. ಸಪ್ರೇಟ್ ಇರೋದು ಇದು ಇರೋದು ಮ್ಯಾಂಗೋ ಮಿಕ್ಸ್ ಇಲ್ಲ. ಆ ಕಡೆ ನೋಡು, ಆ ಕಡೆ ಐತೆ ನೋಡು. ಅದೇ ತಗೋ. ಇರಲಿ ಅದಕ್ಕೆ, ಅದು ಚೆನ್ನಾಗಿರ್ತೈತೆ. ಸ್ವಸ್ತಿಕ್ ಮಿಕ್ಸ್ ವೆಜಿಟೇಬಲ್ ತಾನೆ ಇಲ್ಲಿ. ನಾನು ಇದು ತಿನ್ನಬೇಕು, ಬಟ್ ಇವಾಗ ಡಯಟ್ ಇರೋದ್ರಿಂದ ನೋ, ಐ ಕಾಂಟ್ ಈಟ್. ಪ್ಲೇನ್ ಓಟ್ಸ್ ತಗೋ. ಆ್ಯಕ್ಚುಲಿ ನಾನು ಬ್ಲೂ ಕಲರ್ ತಿನ್ನೋದು ನನಗೆ ಅನ್ಸೋದಿಲ್ಲ. ಬ್ಲೂ ತಿನ್ನೋದು ನಾವು ಇದೆಲ್ಲ ಬ್ಲೂ ಕಲರ್. ಸಫೋಲಾ ಇದು ದೊಡ್ಡದಿರೋ ಚೆನ್ನಾಗಿರ್ತಿತ್ತು, ಚಿಕ್ಕದು. ಅದು ಕ್ರೀಮಿ ಓಟ್ಸು. ಬ್ಲೂ ಕಲರು ಇದು ಕ್ರೀಮಿ ಓಟ್ಸು, ಪ್ಲೈನ್ ಓಟ್ಸ್ ಇಲ್ಲ. ಇಲ್ಲ, ಅವ್ರನ್ನ ಕೇಳಿ ಅನ್ಸುತ್ತೆ. ತೀಟೆ ಮಾಡ್ತಾರೆ. ಅವ್ರನ್ನ ಕೇಳಬೇಕಿತ್ತು. ಆ್ಯಕ್ಚುಲಿ ಗೈಸ್, ನಮ್ಗೆ ಬೇಕಾಗಿರೋದಿಲ್ಲ, ಏನೂ ಇಲ್ಲ. ಬರೀ ಹೊಸ ಮಾರ್ಟ್ ಓಪನ್ ಆಗಿರೋದು. ಇವಾಗ ನಾವು ಹೋಗ್ಬೇಕಿರೋದು ಅದು ಯಾವುದು ಮಾರ್ಟಿಗೆ ಹೋಗ್ಬೇಕು. ಸೊ ಇಲ್ಲ, ಅದು ಸೂಪರ್ ಮಾರ್ಟ್ ಅಂತ ಇತ್ತು, ಇಲ್ಲಿ ಬಂದ್ವಿ. ನಮ್ಗೆ ಬೇಕಾದ್ರೆ ಓಟ್ಸ್ ಇಲ್ಲ, ಚಿಕ್ಕ ಪ್ಯಾಕೆಟ್ ಇದೆ. ಬಟ್ ಅದು ಕ್ರೀಮಿ ಓಟ್ಸ್ ನಾವು ಅದನ್ನು ನಾವು ತಿನ್ನೋಲ್ಲ. ನಮ್ಮ ಫಸ್ಟು ಯೆಲ್ಲೋ ಕಲರ್ ಸಫೋಲಾ ತಿಂತಿದ್ದೆ, ಅದಾದಮೇಲೆ ಬ್ಲೂ ಕಲರ್ ತಿಂತಿದ್ದೀನಿ. ಸೊ ಇವಾಗ ಅದನ್ನು ಅಲ್ಲೇ ಹೋಗಿ ತೊಗೊಳೋಣ. ಸದ್ಯಕ್ಕೆ ಇವಾಗ ಅಲ್ಲೇ ತೊಗೊಂಡ್ಬಿಡೋಣ ಉಪ್ಪಿನಕಾಯಿ. ಇಲ್ಲೇ ತಗೊಂಬಿಡು. ಇದನ್ನು ನಾನೊಂದು ರೆಸಿಪಿ ಮಾಡ್ತೀನಿ, ಮನೆಗೆ ಹೋಗಿ ಅದನ್ನು ತೋರಿಸ್ತೀನಿ. ಆ್ಯಂಡ್ ಒಂದು ಮ್ಯಾಗಿದು ವರ್ಷಕ್ಕೆ ಬೇಕಂತೆ, ಅದಕ್ಕೆ ಇಷ್ಟು ತೊಗೊಂಡು ನಾನು ಓಟ್ಸ್ನ ಅಲ್ಲಿ ಮಲ್ಟಿಮಾರ್ಟಲ್ಲಿ ಹೋಗಿ ತೊಗೊಳ್ಳೋಣ. ಬನ್ನಿ. ಗೈಸ್, ಬಂದು ಒಂದು ಸ್ವಲ್ಪ ಹಾಫ್ ಆನ್ ಅವರ್ ಆಯಿತು. ಆ್ಯಂಡ್ ನಮ್ಮ ಮಮ್ಮಿ ಎಲ್ಲರಿಗೂ ಕಾಲ್ ಮಾಡಿ ಏನು ಕರಿಬೇಕಲ್ವ, ಜಾತ್ರೆಗೆ ಕರಿತಿದ್ರು. ಆ್ಯಂಡ್ ಇಲ್ಲಿ ನಮ್ಮ ಡ್ಯಾಡಿ ಸೊ ಜಾತ್ರೆಗೆ ಏನೇನು ಬೇಕು ಐಟಮ್ಸ್, ಎಲೆ ಆ್ಯಂಡ್ ಗ್ಲಾಸಸ್ಸು ಇನ್ನೂ ತುಂಬ ಏನೋ ತೊಗೊಂಬಂದಿದ್ದಾರೆ. ಆ್ಯಂಡ್ ಈ ಅಕ್ಕಿನ ಏನು ತಂಬಿಟ್ಟು ಮಾಡಬೇಕು, ಅದಕ್ಕೆ ಅಲ್ಲಿಟ್ಟಿದ್ದಾರೆ. ಸೊ ಈಗ ನನಗೆ ಅಲ್ಲಿ ದೊಡ್ಡ ಸಿಕ್ಕಿಲ್ಲ ಓಟ್ಸು, ಚಿಕ್ಕ ಸಿಕ್ತು. ಸೊ ಈ ಓಟ್ಸ ನಾನು ದೊಡ್ಡದು ಬೇಕಿತ್ತು, ಡಿಮಾರ್ಟ್ಗೆ ಹೋಗಿ ತೊಗೊಂಬರ್ಬೇಕು. ಇವಾಗ ಇದನ್ನು ಪ್ರೋಟೀನ್ ಇದು ಮಲ್ಟಿಮಾರ್ಟಲ್ಲಿ ತಂದಿದ್ದು, ಬಟ್ ಇವಾಗ ಡಿಮಾರ್ಟಲ್ಲಾದ್ರೆ ಸಿಗುತ್ತೆ. ಸೊ ಅಲ್ಲೋಗಿ ತೊಗೊಂಬರ್ಬೇಕು. ಇವಾಗ ಪ್ರೋಟೀನ್ ಓಟ್ಸ್ನ ಮಾಡಿಕೊಂಡು ತಿನ್ನೋಣ ಬನ್ನಿ. ಆ್ಯಂಡ್ ವರ್ಷ ಇಲ್ಲಿ ಮ್ಯಾಗಿ ಮಾಡ್ತಿದ್ದಾಳೆ. ಇಲ್ಲಿ ಮ್ಯಾಗಿ, ಇಲ್ಲಿ ಚಿತ್ರಾನ್ನ ಏನಕ್ಕೆ ರೆಡಿ. ಯಾರು ಓಟ್ಸ್ ಮಾಡೋಣ ಗೈಸ್. ನಮ್ಮ ಡಯಟ್ನ ಬಿಡ್ಬಾರ್ದು, ನಾವು ಫಿಕ್ಸಾಗಿ ಕಾನ್ಸಂಟ್ರೇಟ್ ಮಾಡಿ ಡಯಟ್ ಮಾಡ್ತಿದ್ದೀನಿ. ತಡ್ಕೊಂಡು ಕ್ರೇವ್ ಆದ್ರೂ ನಾಟ್ ಈಟಿಂಗ್. ಯಾಕಂದ್ರೆ ಇವಾಗ ಈ ಪ್ರೋಟೀನ್ ಓಟ್ಸ್ನ ಮಾಡ್ಕೊತೀನಿ. ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಓಟ್ಸ್ಗೆ ಪ್ರೋಟೀನ್ ಹಾಕ್ಕೊತಿರೋದು 1 ಸ್ಕೂಪ್. ಇದು ಆ್ಯಕ್ಚುಲಿ ನಂಗೆ ಹಂಗೆ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆ್ಯಂಡ್ ಓಟ್ಸು ತಿನ್ನೋದಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಈ ಥರ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ. ಸೊ ಓಟ್ಸು ನಾನು 2 to 3 ಸ್ಪೂನ್ಸ್ ಹಾಕಿದ್ದೀನಿ. ಆ್ಯಂಡ್ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ಇಲ್ದ ಹಾಗೆ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಇಡ್ತೀನಿ. ಸೊ ದಟ್ ಸ್ವಲ್ಪ ಕೋಲ್ಡ್ ಇರೋ ತಿನ್ಬೋದು ಅಂತ ಇಟ್ಟು. ಆ್ಯಂಡ್ ಇದು ಚಿಕ್ಕದು ಬಾಳೆಹಣ್ಣು ಇರುತ್ತಲ್ಲ, ಈ ಬನಾನ ಅದ್ರಲ್ಲಿ ಹಾಕೋಣ, ಆಮೇಲೆ ಹಾಕೋಣ. ಫಸ್ಟ್ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ವಾಟರ್ ಕಂಟೆಂಟು ಬಿಡುತ್ತಂತೆ. ನಾನೇನು ಟ್ರೈ ಮಾಡಿಲ್ಲ. ಸೊ ಮಾಡಿರೋರನ್ನ ಕೇಳಿ ಮಾಡ್ತಿದ್ದೀನಿ.
ಪ್ರೋಟೀನ್ ಹಾಗೆ ಕುಡಿಯೋದಕ್ಕಿಂತ ಈ ಥರ ತಿಂದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ನಾನು ವರ್ಕೌಟ್ ಮುಗಿಸ್ಕೊಂಡು ಪ್ರೋಟೀನ್ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ಈ ಥರ ಟ್ರೈ ಮಾಡೋಣ, ನೈಟ್ ತಿನ್ನೋಣ ಓಟ್ಸ್ನ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಇದು ಚೆನ್ನಾಗಿದೆ. ನಾನು ಇದನ್ನೇ ಟ್ರೈ ಮಾಡ್ತೀನಿ. ಇವಾಗ ಇದನ್ನು ಫ್ರೀಸರಲ್ಲಿ ಇಟ್ಬಿಟ್ಟು ಟೇಸ್ಟ್ ಆಮೇಲೆ ಮಾಡೋಣ. ಸೊ ಗೈಸ್ ಇವಾಗ ಇದು ಈ ಥರ ಆಗಿದೆ. ಸೊ ಮಿಕ್ಸ್ ಮಾಡಿದಾಗ ಸ್ವಲ್ಪ ಈ ಥರ ಆಯಿತು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡೋಣ. ಆ್ಯಂಡ್ ಆಮೇಲೆ ಬನಾನಾ ಮತ್ತು ಡ್ರೈ ಫ್ರೂಟ್ಸ್ ಹಾಕಬೇಕು. ಆ್ಯಕ್ಚುಲಿ ಇದು ಬಿಸಿ ಇದ್ದಾಗೆ ಹಾಕಿದ್ರೆ ಫುಲ್ ಗಂಟಾಗುತ್ತೆ. ಸ್ವಲ್ಪ ತಣ್ಣಗಾಗಬೇಕು. ಓಟ್ಸ್ ಮಾಡಿ ತಣ್ಣಗಾದ್ಮೇಲೆ ಇದನ್ನು ಹಾಕಿದ್ರೆ ಮುಗೀತು. ಆ್ಯಕ್ಚುಲಿ ತಿಂದಮೇಲೆ ಗೊತ್ತಾಗೋದು ನನಗೆ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಗೈಸ್ ಇಲ್ಲಿ ನಾನು ಓಟ್ಸ್ ರೆಡಿ ಆಗಿದೆ. ಇದಕ್ಕೆ ಬನಾನಾ ಆ್ಯಂಡ್ ಸ್ವಲ್ಪ ಗ್ರೇಪ್ಸ್ ಹಾಕಿದ್ದೀನಿ ಆ್ಯಂಡ್ ಬಾದಾಮ್ ಒಂದು 3 to 4 ಬಾದಾಮ್ಸ್ ಹಾಕಿದ್ದೀನಿ. ನಾನು ಆ್ಯಕ್ಚುಲಿ ಇದು ಫ್ರೀಸರಲ್ಲಿ ಇಟ್ಟಿದ್ದೆ ಬಿಕಾಸ್ ಇವಾಗ ತಿನ್ನಬೇಕಲ್ಲ, ಅದಕ್ಕೆ ಒಂದು 5 to 10 ಮಿನಿಟ್ಸ್ ಇಟ್ಟಿದೆ. ಸ್ವಲ್ಪ ಕೋಲ್ಡ್ ಆಗಿದೆ, ಇಟ್ಸ್ ಓಕೆ, ತಿನ್ಬೋದು. ಆ್ಯಂಡ್ ಇವಾಗ ತಿನ್ನೋಣ. ಫಸ್ಟ್ ಟೈಮ್ ನಾನು ಇದನ್ನು ತಿಂತಿರೋದು. ಸ್ವೀಟ್ ಇರುತ್ತೆ ಬಟ್ ಟ್ರೈ ಮಮ್ಮಿ ಎಲ್ಲರೂ ಕರೀತಿದ್ದಾರೆ ಇನ್ವೈಟ್ ಮಾಡಿ ಜಾತ್ರೆಗೆ. ಓಕೆ ತಿನ್ಬೋದು. ಬನಾನಾ ಆ್ಯಂಡ್ ಹಾಕಿರ್ತೀವಲ್ಲ ಡ್ರೈ ಫ್ರೂಟ್ಸ್ ಎಲ್ಲನೂ ಸ್ವೀಟ್ ಆಗಿರುತ್ತೆ. ಬಟ್ ಇದನ್ನು ಸ್ವಲ್ಪ ಕೋಲ್ಡ್ ಆಗಿದ್ರೆ ನಾನು ಬನಾನಾನ ಸ್ವಲ್ಪ ರೌಂಡ್ ಹಾಕಿದ್ದೀನಲ್ಲ, ಸೊ ಅದನ್ನೆಲ್ಲ ಸಣ್ಣ ಚಾಪ್ ಮಾಡಬೇಕಿತ್ತು. ಸೊ ಆಗ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಚೆನ್ನಾಗಿದೆ. ತುಂಬ ತಿನ್ನೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಅಂದ್ಕೊಂಡೆ 3 ಸ್ಪೂನ್ ಅಷ್ಟೇ ನಾನು ಹಾಕಿದ್ದು ಓಟ್ಸ್ನ, ಸೊ ಸಾಕಾಗಲ್ಲ ಅಂದ್ಕೊಂಡೆ. ಬಟ್ ಇಟ್ಸ್ ಇನಫ್. ಓಟ್ಸ್ ಹಾಕ್ತೀವಲ್ಲ ಆ್ಯಂಡ್ ಬನಾನಾ ಎಲ್ಲ ಹಾಕ್ತೀವಲ್ಲ, ಸೊ ಇಟ್ ಫುಲ್ ಆಗಿರುತ್ತೆ ಹೊಟ್ಟೆ ಇಷ್ಟು ಈ ಬೌಲಲ್ಲಿ ತಿನ್ಬೋದು. ಆ್ಯಂಡ್ ಯಾವ ಓಟ್ಸ್ ಕಂಪೇರ್ ಮಾಡಿದ್ರೆ ಆ ಓಟ್ಸ್ ನಾನು ಏನು ಮಾಡ್ತಿದ್ದೆ ಅಂದರೆ ಕುಡಿದಿದೆ ಫುಲ್ ತೆಳ್ಳಗೆ ಮಾಡಿಕೊಂಡು ಸಾಲ್ಟ್ನ ಹಾಕಿ ಫುಲ್ ಪ್ಲೈನ್ ಓಟ್ಸ್ನ ಕುಡಿತಿದ್ದೆ. ಬಟ್ ಅದಕ್ಕಿಂತ ಇದು ಚೆನ್ನಾಗಿದೆ. ಆ್ಯಂಡ್ ಬೇರೆ ಪ್ರೋಟೀನು ಕುಡಿಯೋಕ್ಕಾಗಲ್ಲ, ಅದು ವಾಮಿಟ್ ಬರೋ ಥರ ಫೀಲ್ ಆಗುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ಎರಡೂ ಬ್ಯಾಲೆನ್ಸ್, ಓಟ್ಸು ತಿನ್ನೋಂಗಾಗುತ್ತೆ ಆ್ಯಂಡ್ ಡಯಟ್ ಮಾಡ್ದಂಗೆ ಇರುತ್ತೆ, ಪ್ರೋಟೀನ್ ಇಂಟೆಕ್ ಕಂಪ್ಲೀಟ್ ಆಗುತ್ತೆ. ಆ್ಯಕ್ಚುಲಿ ನಂದು 3 ಡೇಸಿಂದ ಪ್ರೋಟೀನ್ ಇಂಟೆಕ್ ಇಲ್ಲ ಗೈಸ್, ಬಿಕಾಸ್ ಮಮ್ಮಿ ಫುಲ್ ಮನೆ ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ಪಾತ್ರೆ ಮೇಲೆ ಅದೆಲ್ಲ ವಾಶ್ ಮಾಡಿದ್ದಾರೆ ಜಾತ್ರೆ ಅಂದ್ಬಿಟ್ಟು. ಸೊ ದೀಪ ಮಾಡಬೇಕಲ್ವಾ, ಅದಕ್ಕೆ ನಾನ್ ವೆಜ್ ಎಲ್ಲ ಮಾಡಬೇಡ ಅಂತ ಹೇಳಿದ್ದಾರೆ. ನನಗೆ ಬ್ರೆಸ್ಟ್ ಪೀಸ್ ಅಂದರೆ ಚಿಕನೆಲ್ಲ ನಾನು ಪ್ರೋಟೀನ್ ಕರೆಕ್ಟಾಗಿ ತಿನ್ನೋದು, ಪನ್ನೀರೆಲ್ಲ ನಂಗೆ ಇಷ್ಟ ಆಗೋಲ್ಲ, ತಿನ್ನೋದು ಇಲ್ಲ. ಇನ್ನು ಈ ಪ್ರೋಟೀನ್ನ 1 ಸ್ಕೂಪ್ ತಿನ್ಬೋದು ಅಷ್ಟೇ. ಅದರಲ್ಲಿ ಎಷ್ಟು ನನಗೆ ಪ್ರೋಟೀನ್ ಕರೆಕ್ಟಾಗಿ ಕಂಪ್ಲೀಟ್ ಆಗೋಲ್ಲ, ಪ್ರೋಟೀನ್ ಇಂಟೆಕ್ ಕಂಪ್ಲೀಟ್ ಆಗೋಲ್ಲ. ಸೊ ದಟ್ 3 ಡೇಸಿಂದ ನಾನು ಪ್ರೋಟೀನ್ ಇಂಟೆಕ್ ಇಲ್ಲ. ಆ್ಯಂಡ್ ಇನ್ನೂ 4 ಡೇಸ್ ಸಂಡೇನೂ ನಾಳೆನೂ ತಿನ್ನೋಂಗಿಲ್ಲ. ಆ್ಯಂಡ್ ಇನ್ನು ವೆಡ್ನೆಸ್ಡೇನೆ ನಾವು ಪ್ರೋಟೀನ್ ಅಂದರೆ ಚಿಕನ್ ತಿನ್ನೋಂಗಿರೋದು. ಸೊ ಪ್ರೋಟೀನ್ ಇಂಟೆಕ್ ಇಲ್ಲ ಗೈಸ್ ನನಗೆ.